ರಾಜ್ಯ ಸರ್ಕಾರ ಸಾರಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಆಗಸ್ಟ್ 5ನೇ ತಾರೀಕು ಸಾರಿಗೆ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಆಗಸ್ಟ್ 5ರಂದು ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಮುಖಂಡರು. ಯಾಕಂದ್ರೆ ಸಿಎಂ ಅವರು ಸ್ಪಂದನೆ ಮಾಡಿಲ್ಲ, ಇನ್ನೂ ಸಭೆ ಕರೆದಿಲ್ಲ. ಕಳೆದ ವಾರ ಸಭೆ ಕರಿತೀವಂತ ತಿಳಿಸಿದ್ರು, ಬಟ್ 2 ವಾರ ಆಯ್ತು, ಇನ್ನೂ ಸಭೆ ಕರೆದಿಲ್ಲ. ಯಾಕಂದ್ರೆ ಇವರ ಪ್ರಮುಖ ಬೇಡಿಕೆ ಒಂದ್ ಕಡೆ ವೇತನ ಪರಿಷ್ಕರಣೆ ಮತ್ತು 38 ತಿಂಗಳ ಹಿಂಬಾಕಿ ನೀಡಬೇಕು. ಆದ್ರೆ ಸರ್ಕಾರ ಇದುವರೆಗೂ ಸ್ಪಂದನೆ ಮಾಡಿಲ್ಲ. ಕಳೆದ ವರ್ಷ 7 ಬಾರಿ ಮುಷ್ಕರ ಕರೆ ಕೊಟ್ಟರು, ಸಿಎಂ ಭರವಸೆಯಿಂದ ವಾಪಸ್ ತೆಗೆದುಕೊಂಡ್ರು. ಬಟ್ ಈ ಬಾರಿ ಆಗಸ್ಟ್ 5 ಮುಂದಿನ ತಿಂಗಳ ಸಾರಿಗೆ ಮುಷ್ಕರ ಪಕ್ಕಾ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮುಖಂಡರು ಮಾಡಿಕೊಡ್ತಿದ್ದಾರೆ. 4 ನಿಗಮಗಳ ಬಸ್ ಬಂದ್ ಆಗಲಿದೆ. ಜನಸಾಮಾನ್ಯರಿಗೆ ಎಫೆಕ್ಟ್ ತಟ್ಟಲಿದೆ. ಯಾಕಂದ್ರೆ ಸಿಎಂ ಅವರು ಒಂದ್ ಕಡೆ ಸಿಎಂ ಅವರು ಮನವಿಗೆ ವಾಪಸ್ ತೆಗೆದುಕೊಂಡಿದ್ರು, ಸಭೆ ಮಾಡ್ತು ಅಂತ ಹೇಳಿದ್ರು, ನಿಮ್ಮ ಬೇಡಿಕೆಗಳನ್ನ ಈಡೇರಿಸು ಅಂತ ಹೇಳಿದ್ರು. ಬಟ್ ಇದುವರೆಗೂ ಆಗಿಲ್ಲ. ಕಳೆದ 2-3 ತಿಂಗಳಿಂದ ಸಭೆ ಮೇಲೆ ಸಭೆ ಮಾಡಿದ್ರು, ಅಲ್ಲಿ ಸಹ ಏನೋ ಇವರ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಹೀಗಾಗಿ ಈ ಬಾರಿ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಸರ್ಕಾರ ಏನಾದರೂ ಮುಂಜಾಗ್ರತಾ ಕ್ರಮ ಕೈಗೊಂಡು ಮತ್ತೆ ಸಭೆ ಮಾಡಿ ಇವರ ಬೇಡಿಕೆಗಳನ್ನ ಈಡೇರಿಸ್ತಾರ ಎಂಬುದು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರ ಸಾರಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಆಗಸ್ಟ್ 5ನೇ ತಾರೀಕು ಸಾರಿಗೆ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಆಗಸ್ಟ್ 5ರಂದು ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಮುಖಂಡರು. ಯಾಕಂದ್ರೆ ಸಿಎಂ ಅವರು ಸ್ಪಂದನೆ ಮಾಡಿಲ್ಲ, ಇನ್ನೂ ಸಭೆ ಕರೆದಿಲ್ಲ. ಕಳೆದ ವಾರ ಸಭೆ ಕರಿತೀವಂತ ತಿಳಿಸಿದ್ರು, ಬಟ್ 2 ವಾರ ಆಯ್ತು, ಇನ್ನೂ ಸಭೆ ಕರೆದಿಲ್ಲ. ಯಾಕಂದ್ರೆ ಇವರ ಪ್ರಮುಖ ಬೇಡಿಕೆ ಒಂದ್ ಕಡೆ ವೇತನ ಪರಿಷ್ಕರಣೆ ಮತ್ತು 38 ತಿಂಗಳ ಹಿಂಬಾಕಿ ನೀಡಬೇಕು. ಆದ್ರೆ ಸರ್ಕಾರ ಇದುವರೆಗೂ ಸ್ಪಂದನೆ ಮಾಡಿಲ್ಲ. ಕಳೆದ ವರ್ಷ 7 ಬಾರಿ ಮುಷ್ಕರ ಕರೆ ಕೊಟ್ಟರು, ಸಿಎಂ ಭರವಸೆಯಿಂದ ವಾಪಸ್ ತೆಗೆದುಕೊಂಡ್ರು. ಬಟ್ ಈ ಬಾರಿ ಆಗಸ್ಟ್ 5 ಮುಂದಿನ ತಿಂಗಳ ಸಾರಿಗೆ ಮುಷ್ಕರ ಪಕ್ಕಾ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮುಖಂಡರು ಮಾಡಿಕೊಡ್ತಿದ್ದಾರೆ. 4 ನಿಗಮಗಳ ಬಸ್ ಬಂದ್ ಆಗಲಿದೆ. ಜನಸಾಮಾನ್ಯರಿಗೆ ಎಫೆಕ್ಟ್ ತಟ್ಟಲಿದೆ. ಯಾಕಂದ್ರೆ ಸಿಎಂ ಅವರು ಒಂದ್ ಕಡೆ ಸಿಎಂ ಅವರು ಮನವಿಗೆ ವಾಪಸ್ ತೆಗೆದುಕೊಂಡಿದ್ರು, ಸಭೆ ಮಾಡ್ತು ಅಂತ ಹೇಳಿದ್ರು, ನಿಮ್ಮ ಬೇಡಿಕೆಗಳನ್ನ ಈಡೇರಿಸು ಅಂತ ಹೇಳಿದ್ರು. ಬಟ್ ಇದುವರೆಗೂ ಆಗಿಲ್ಲ. ಕಳೆದ 2-3 ತಿಂಗಳಿಂದ ಸಭೆ ಮೇಲೆ ಸಭೆ ಮಾಡಿದ್ರು, ಅಲ್ಲಿ ಸಹ ಏನೋ ಇವರ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಹೀಗಾಗಿ ಈ ಬಾರಿ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಸರ್ಕಾರ ಏನಾದರೂ ಮುಂಜಾಗ್ರತಾ ಕ್ರಮ ಕೈಗೊಂಡು ಮತ್ತೆ ಸಭೆ ಮಾಡಿ ಇವರ ಬೇಡಿಕೆಗಳನ್ನ ಈಡೇರಿಸ್ತಾರ ಎಂಬುದು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರ ಸಾರಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಆಗಸ್ಟ್ 5ನೇ ತಾರೀಕು ಸಾರಿಗೆ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಆಗಸ್ಟ್ 5ರಂದು ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಮುಖಂಡರು. ಯಾಕಂದ್ರೆ ಸಿಎಂ ಅವರು ಸ್ಪಂದನೆ ಮಾಡಿಲ್ಲ, ಇನ್ನೂ ಸಭೆ ಕರೆದಿಲ್ಲ. ಕಳೆದ ವಾರ ಸಭೆ ಕರಿತೀವಂತ ತಿಳಿಸಿದ್ರು, ಬಟ್ 2 ವಾರ ಆಯ್ತು, ಇನ್ನೂ ಸಭೆ ಕರೆದಿಲ್ಲ. ಯಾಕಂದ್ರೆ ಇವರ ಪ್ರಮುಖ ಬೇಡಿಕೆ ಒಂದ್ ಕಡೆ ವೇತನ ಪರಿಷ್ಕರಣೆ ಮತ್ತು 38 ತಿಂಗಳ ಹಿಂಬಾಕಿ ನೀಡಬೇಕು. ಆದ್ರೆ ಸರ್ಕಾರ ಇದುವರೆಗೂ ಸ್ಪಂದನೆ ಮಾಡಿಲ್ಲ. ಕಳೆದ ವರ್ಷ 7 ಬಾರಿ ಮುಷ್ಕರ ಕರೆ ಕೊಟ್ಟರು, ಸಿಎಂ ಭರವಸೆಯಿಂದ ವಾಪಸ್ ತೆಗೆದುಕೊಂಡ್ರು. ಬಟ್ ಈ ಬಾರಿ ಆಗಸ್ಟ್ 5 ಮುಂದಿನ ತಿಂಗಳ ಸಾರಿಗೆ ಮುಷ್ಕರ ಪಕ್ಕಾ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮುಖಂಡರು ಮಾಡಿಕೊಡ್ತಿದ್ದಾರೆ. 4 ನಿಗಮಗಳ ಬಸ್ ಬಂದ್ ಆಗಲಿದೆ. ಜನಸಾಮಾನ್ಯರಿಗೆ ಎಫೆಕ್ಟ್ ತಟ್ಟಲಿದೆ. ಯಾಕಂದ್ರೆ ಸಿಎಂ ಅವರು ಒಂದ್ ಕಡೆ ಸಿಎಂ ಅವರು ಮನವಿಗೆ ವಾಪಸ್ ತೆಗೆದುಕೊಂಡಿದ್ರು, ಸಭೆ ಮಾಡ್ತು ಅಂತ ಹೇಳಿದ್ರು, ನಿಮ್ಮ ಬೇಡಿಕೆಗಳನ್ನ ಈಡೇರಿಸು ಅಂತ ಹೇಳಿದ್ರು. ಬಟ್ ಇದುವರೆಗೂ ಆಗಿಲ್ಲ. ಕಳೆದ 2-3 ತಿಂಗಳಿಂದ ಸಭೆ ಮೇಲೆ ಸಭೆ ಮಾಡಿದ್ರು, ಅಲ್ಲಿ ಸಹ ಏನೋ ಇವರ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಹೀಗಾಗಿ ಈ ಬಾರಿ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಸರ್ಕಾರ ಏನಾದರೂ ಮುಂಜಾಗ್ರತಾ ಕ್ರಮ ಕೈಗೊಂಡು ಮತ್ತೆ ಸಭೆ ಮಾಡಿ ಇವರ ಬೇಡಿಕೆಗಳನ್ನ ಈಡೇರಿಸ್ತಾರ ಎಂಬುದು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರ ಸಾರಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಆಗಸ್ಟ್ 5ನೇ ತಾರೀಕು ಸಾರಿಗೆ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಆಗಸ್ಟ್ 5ರಂದು ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಮುಖಂಡರು. ಯಾಕಂದ್ರೆ ಸಿಎಂ ಅವರು ಸ್ಪಂದನೆ ಮಾಡಿಲ್ಲ, ಇನ್ನೂ ಸಭೆ ಕರೆದಿಲ್ಲ. ಕಳೆದ ವಾರ ಸಭೆ ಕರಿತೀವಂತ ತಿಳಿಸಿದ್ರು, ಬಟ್ 2 ವಾರ ಆಯ್ತು, ಇನ್ನೂ ಸಭೆ ಕರೆದಿಲ್ಲ. ಯಾಕಂದ್ರೆ ಇವರ ಪ್ರಮುಖ ಬೇಡಿಕೆ ಒಂದ್ ಕಡೆ ವೇತನ ಪರಿಷ್ಕರಣೆ ಮತ್ತು 38 ತಿಂಗಳ ಹಿಂಬಾಕಿ ನೀಡಬೇಕು. ಆದ್ರೆ ಸರ್ಕಾರ ಇದುವರೆಗೂ ಸ್ಪಂದನೆ ಮಾಡಿಲ್ಲ. ಕಳೆದ ವರ್ಷ 7 ಬಾರಿ ಮುಷ್ಕರ ಕರೆ ಕೊಟ್ಟರು, ಸಿಎಂ ಭರವಸೆಯಿಂದ ವಾಪಸ್ ತೆಗೆದುಕೊಂಡ್ರು. ಬಟ್ ಈ ಬಾರಿ ಆಗಸ್ಟ್ 5 ಮುಂದಿನ ತಿಂಗಳ ಸಾರಿಗೆ ಮುಷ್ಕರ ಪಕ್ಕಾ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮುಖಂಡರು ಮಾಡಿಕೊಡ್ತಿದ್ದಾರೆ. 4 ನಿಗಮಗಳ ಬಸ್ ಬಂದ್ ಆಗಲಿದೆ.
ಜನಸಾಮಾನ್ಯರಿಗೆ ಎಫೆಕ್ಟ್ ತಟ್ಟಲಿದೆ. ಯಾಕಂದ್ರೆ ಸಿಎಂ ಅವರು ಒಂದ್ ಕಡೆ ಸಿಎಂ ಅವರು ಮನವಿಗೆ ವಾಪಸ್ ತೆಗೆದುಕೊಂಡಿದ್ರು, ಸಭೆ ಮಾಡ್ತು ಅಂತ ಹೇಳಿದ್ರು, ನಿಮ್ಮ ಬೇಡಿಕೆಗಳನ್ನ ಈಡೇರಿಸು ಅಂತ ಹೇಳಿದ್ರು. ಬಟ್ ಇದುವರೆಗೂ ಆಗಿಲ್ಲ. ಕಳೆದ 2-3 ತಿಂಗಳಿಂದ ಸಭೆ ಮೇಲೆ ಸಭೆ ಮಾಡಿದ್ರು, ಅಲ್ಲಿ ಸಹ ಏನೋ ಇವರ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಹೀಗಾಗಿ ಈ ಬಾರಿ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಸರ್ಕಾರ ಏನಾದರೂ ಮುಂಜಾಗ್ರತಾ ಕ್ರಮ ಕೈಗೊಂಡು ಮತ್ತೆ ಸಭೆ ಮಾಡಿ ಇವರ ಬೇಡಿಕೆಗಳನ್ನ ಈಡೇರಿಸ್ತಾರ ಎಂಬುದು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರ ಸಾರಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಆಗಸ್ಟ್ 5ನೇ ತಾರೀಕು ಸಾರಿಗೆ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಆಗಸ್ಟ್ 5ರಂದು ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಮುಖಂಡರು. ಯಾಕಂದ್ರೆ ಸಿಎಂ ಅವರು ಸ್ಪಂದನೆ ಮಾಡಿಲ್ಲ, ಇನ್ನೂ ಸಭೆ ಕರೆದಿಲ್ಲ. ಕಳೆದ ವಾರ ಸಭೆ ಕರಿತೀವಂತ ತಿಳಿಸಿದ್ರು, ಬಟ್ 2 ವಾರ ಆಯ್ತು, ಇನ್ನೂ ಸಭೆ ಕರೆದಿಲ್ಲ. ಯಾಕಂದ್ರೆ ಇವರ ಪ್ರಮುಖ ಬೇಡಿಕೆ ಒಂದ್ ಕಡೆ ವೇತನ ಪರಿಷ್ಕರಣೆ ಮತ್ತು 38 ತಿಂಗಳ ಹಿಂಬಾಕಿ ನೀಡಬೇಕು. ಆದ್ರೆ ಸರ್ಕಾರ ಇದುವರೆಗೂ ಸ್ಪಂದನೆ ಮಾಡಿಲ್ಲ. ಕಳೆದ ವರ್ಷ 7 ಬಾರಿ ಮುಷ್ಕರ ಕರೆ ಕೊಟ್ಟರು, ಸಿಎಂ ಭರವಸೆಯಿಂದ ವಾಪಸ್ ತೆಗೆದುಕೊಂಡ್ರು. ಬಟ್ ಈ ಬಾರಿ ಆಗಸ್ಟ್ 5 ಮುಂದಿನ ತಿಂಗಳ ಸಾರಿಗೆ ಮುಷ್ಕರ ಪಕ್ಕ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮುಖಂಡರು ಮಾಡಿಕೊಡ್ತಿದ್ದಾರೆ. 4 ನಿಗಮಗಳ ಬಸ್ ಬಂದ್ ಆಗಲಿದೆ. ಜನಸಾಮಾನ್ಯರಿಗೆ ಎಫೆಕ್ಟ್ ತಟ್ಟಲಿದೆ. ಯಾಕಂದ್ರೆ ಸಿಎಂ ಅವರು ಒಂದ್ ಕಡೆ ಸಿಎಂ ಅವರು ಮನವಿಗೆ ವಾಪಸ್ ತೆಗೆದುಕೊಂಡಿದ್ರು, ಸಭೆ ಮಾಡ್ತು ಅಂತ ಹೇಳಿದ್ರು, ನಿಮ್ಮ ಬೇಡಿಕೆಗಳನ್ನ ಈಡೇರಿಸು ಅಂತ ಹೇಳಿದ್ರು. ಬಟ್ ಇದುವರೆಗೂ ಆಗಿಲ್ಲ. ಕಳೆದ 2-3 ತಿಂಗಳಿಂದ ಸಭೆ ಮೇಲೆ ಸಭೆ ಮಾಡಿದ್ರು, ಅಲ್ಲಿ ಸಹ ಏನೋ ಇವರ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಹೀಗಾಗಿ ಈ ಬಾರಿ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಸರ್ಕಾರ ಏನಾದರೂ ಮುಂಜಾಗ್ರತಾ ಕ್ರಮ ಕೈಗೊಂಡು ಮತ್ತೆ ಸಭೆ ಮಾಡಿ ಇವರ ಬೇಡಿಕೆಗಳನ್ನ ಈಡೇರಿಸ್ತಾರ ಎಂಬುದು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರ ಸಾರಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಆಗಸ್ಟ್ 5ನೇ ತಾರೀಕು ಸಾರಿಗೆ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಆಗಸ್ಟ್ 5ರಂದು ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಮುಖಂಡರು. ಯಾಕಂದ್ರೆ ಸಿಎಂ ಅವರು ಸ್ಪಂದನೆ ಮಾಡಿಲ್ಲ, ಇನ್ನೂ ಸಭೆ ಕರೆದಿಲ್ಲ. ಕಳೆದ ವಾರ ಸಭೆ ಕರಿತೀವಂತ ತಿಳಿಸಿದ್ರು, ಬಟ್ 2 ವಾರ ಆಯ್ತು, ಇನ್ನೂ ಸಭೆ ಕರೆದಿಲ್ಲ. ಯಾಕಂದ್ರೆ ಇವರ ಪ್ರಮುಖ ಬೇಡಿಕೆ ಒಂದ್ ಕಡೆ ವೇತನ ಪರಿಷ್ಕರಣೆ ಮತ್ತು 38 ತಿಂಗಳ ಹಿಂಬಾಕಿ ನೀಡಬೇಕು. ಆದ್ರೆ ಸರ್ಕಾರ ಇದುವರೆಗೂ ಸ್ಪಂದನೆ ಮಾಡಿಲ್ಲ. ಕಳೆದ ವರ್ಷ 7 ಬಾರಿ ಮುಷ್ಕರ ಕರೆ ಕೊಟ್ಟರು, ಸಿಎಂ ಭರವಸೆಯಿಂದ ವಾಪಸ್ ತೆಗೆದುಕೊಂಡ್ರು. ಬಟ್ ಈ ಬಾರಿ ಆಗಸ್ಟ್ 5 ಮುಂದಿನ ತಿಂಗಳ ಸಾರಿಗೆ ಮುಷ್ಕರ ಪಕ್ಕ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮುಖಂಡರು ಮಾಡಿಕೊಡ್ತಿದ್ದಾರೆ. 4 ನಿಗಮಗಳ ಬಸ್ ಬಂದ್ ಆಗಲಿದೆ. ಜನಸಾಮಾನ್ಯರಿಗೆ ಎಫೆಕ್ಟ್ ತಟ್ಟಲಿದೆ. ಯಾಕಂದ್ರೆ ಸಿಎಂ ಅವರು ಒಂದ್ ಕಡೆ ಸಿಎಂ ಅವರು ಮನವಿಗೆ ವಾಪಸ್ ತೆಗೆದುಕೊಂಡಿದ್ರು, ಸಭೆ ಮಾಡ್ತು ಅಂತ ಹೇಳಿದ್ರು, ನಿಮ್ಮ ಬೇಡಿಕೆಗಳನ್ನ ಈಡೇರಿಸು ಅಂತ ಹೇಳಿದ್ರು. ಬಟ್ ಇದುವರೆಗೂ ಆಗಿಲ್ಲ. ಕಳೆದ 2-3 ತಿಂಗಳಿಂದ ಸಭೆ ಮೇಲೆ ಸಭೆ ಮಾಡಿದ್ರು, ಅಲ್ಲಿ ಸಹ ಏನೋ ಇವರ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಹೀಗಾಗಿ ಈ ಬಾರಿ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಸರ್ಕಾರ ಏನಾದರೂ ಮುಂಜಾಗ್ರತಾ ಕ್ರಮ ಕೈಗೊಂಡು ಮತ್ತೆ ಸಭೆ ಮಾಡಿ ಇವರ ಬೇಡಿಕೆಗಳನ್ನ ಈಡೇರಿಸ್ತಾರ ಎಂಬುದು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರ ಸಾರಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಆಗಸ್ಟ್ 5ನೇ ತಾರೀಕು ಸಾರಿಗೆ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಆಗಸ್ಟ್ 5ರಂದು ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಮುಖಂಡರು. ಯಾಕಂದ್ರೆ ಸಿಎಂ ಅವರು ಸ್ಪಂದನೆ ಮಾಡಿಲ್ಲ, ಇನ್ನೂ ಸಭೆ ಕರೆದಿಲ್ಲ. ಕಳೆದ ವಾರ ಸಭೆ ಕರಿತೀವಂತ ತಿಳಿಸಿದ್ರು, ಬಟ್ 2 ವಾರ ಆಯ್ತು, ಇನ್ನೂ ಸಭೆ ಕರೆದಿಲ್ಲ. ಯಾಕಂದ್ರೆ ಇವರ ಪ್ರಮುಖ ಬೇಡಿಕೆ ಒಂದ್ ಕಡೆ ವೇತನ ಪರಿಷ್ಕರಣೆ ಮತ್ತು 38 ತಿಂಗಳ ಹಿಂಬಾಕಿ ನೀಡಬೇಕು. ಆದ್ರೆ ಸರ್ಕಾರ ಇದುವರೆಗೂ ಸ್ಪಂದನೆ ಮಾಡಿಲ್ಲ. ಕಳೆದ ವರ್ಷ 7 ಬಾರಿ ಮುಷ್ಕರ ಕರೆ ಕೊಟ್ಟರು, ಸಿಎಂ ಭರವಸೆಯಿಂದ ವಾಪಸ್ ತೆಗೆದುಕೊಂಡ್ರು. ಬಟ್ ಈ ಬಾರಿ ಆಗಸ್ಟ್ 5 ಮುಂದಿನ ತಿಂಗಳ ಸಾರಿಗೆ ಮುಷ್ಕರ ಪಕ್ಕ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮುಖಂಡರು ಮಾಡಿಕೊಡ್ತಿದ್ದಾರೆ. 4 ನಿಗಮಗಳ ಬಸ್ ಬಂದ್ ಆಗಲಿದೆ. ಜನಸಾಮಾನ್ಯರಿಗೆ ಎಫೆಕ್ಟ್ ತಟ್ಟಲಿದೆ. ಯಾಕಂದ್ರೆ ಸಿಎಂ ಅವರು ಒಂದ್ ಕಡೆ ಸಿಎಂ ಅವರು ಮನವಿಗೆ ವಾಪಸ್ ತೆಗೆದುಕೊಂಡಿದ್ರು, ಸಭೆ ಮಾಡ್ತು ಅಂತ ಹೇಳಿದ್ರು, ನಿಮ್ಮ ಬೇಡಿಕೆಗಳನ್ನ ಈಡೇರಿಸು ಅಂತ ಹೇಳಿದ್ರು. ಬಟ್ ಇದುವರೆಗೂ ಆಗಿಲ್ಲ. ಕಳೆದ 2-3 ತಿಂಗಳಿಂದ ಸಭೆ ಮೇಲೆ ಸಭೆ ಮಾಡಿದ್ರು, ಅಲ್ಲಿ ಸಹ ಏನೋ ಇವರ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಹೀಗಾಗಿ ಈ ಬಾರಿ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಸರ್ಕಾರ ಏನಾದರೂ ಮುಂಜಾಗ್ರತಾ ಕ್ರಮ ಕೈಗೊಂಡು ಮತ್ತೆ ಸಭೆ ಮಾಡಿ ಇವರ ಬೇಡಿಕೆಗಳನ್ನ ಈಡೇರಿಸ್ತಾರ ಎಂಬುದು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.